ಚಿಕ್ಕಬಳ್ಳಾಪುರ ಕ್ಷೇತ್ರದ ಚೀಮೂಲ್ನ ನಿರ್ದೇಶಕ ಭರಣಿ ವೆಂಕಟೇಶ್ ಅಂತ. ಇವತ್ತಿನ ದಿನ ವಿಶ್ವ ಹಾಲು ದಿನಾಚರಣೆ ಅಂತ ಜೂನ್ 1ನೇ ತಾರೀಕು ಆಚರಣೆ ಮಾಡ್ತೀವಿ. ಅದೇ ರೀತಿಯ ಒಂದು ವಿಶೇಷವಾಗಿದೆ, ಎಂ.ಇ. ಕೃಷ್ಣಪ್ಪನವರ ಹುಟ್ಟದ ಹಬ್ಬದ ಪ್ರಯುಕ್ತನೂ ಹಾಗೂ ನಮ್ಮ ಈ ಒಕ್ಕೂಟನ ಬೆಂಗಳೂರಿಂದ ಬೇರ್ಪಡಿಸಿದಂಥ ಮಹನೀಯರನ್ನು ಇವತ್ತು ಕೆ.ಬಿ. ಪಿಳ್ಳಪ್ಪನವ್ರನ್ನ ನೆನೆದು ಇವತ್ತು ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಏನು ಜೂನ್ 1ನೇ ತಾರೀಕು ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಗೆ ನಮ್ಮ ನಂದಿನಿ ಹಾಲು ಮತ್ತು ಜ್ಯೂಸು ಮತ್ತು ಹಣ್ಣು ಹಂಪಲುಗಳನ್ನು ಈ ಪೇಷಂಟ್ಸ್ಗೆ ಏನು ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಒಳರೋಗಿಗಳಿಗೆ ಮತ್ತು ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ತಾಯಿ ಮಗುಗೆ ಹಾಲು ಮತ್ತು ಜ್ಯೂಸು ಹಣ್ಣು ಹಂಪಲು ಕೂಡ ಕಾರ್ಯಕ್ರಮನ ಇವತ್ತು ಜೂನ್ 1ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷವೂ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ವಿಶೇಷವಾಗಿ ಏನಪ್ಪ ಅಂದರೆ ಕೋಲಾರ ಹಾಲು ಒಕ್ಕೂಟ ಇದ್ದಾಗ ಕೂಡ ಇದೇ ರೀತಿ ಮಾಡ್ತಿದ್ವಿ. ಈಗ ಹೊಸದಾಗಿ ನಮಗೆ ಚೀಮೂಲ್ ಅಂತ ಒಂದು ಒಕ್ಕೂಟ ಕೂಡ ನಿರ್ಮಾಣ ಆಗಿದೆ. ಆ ಒಕ್ಕೂಟದಿಂದ ಇದೇ ಮೊದಲನೇ ಬಾರಿಗೆ ವಿಶ್ವ ಹಾಲು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷದಂತೆ ಬಹಳ ಒಕ್ಕೂಟ ಬೇರ್ಪಟ್ಟ ಮೇಲೆ ಬಹಳ ಲಾಭದಾಯಕವಾಗಿ ಮುನ್ನಡೀತಾ ಇದೆ. ಹಾಗಾಗಿ ಏನು ನಮಗೆ ರೈತರು ಬಹಳಷ್ಟು ಜನ ರೈತರುಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹಣ್ಣು ಹಂಪಲು ಕೊಡುವಂಥದ್ದು ರೈತರಿಗೆ ಸಿಗಬೇಕು, ಅದು ಸೇರಬೇಕು. ರೈತರ ಮೂಲಕ ಏನು ನಮ್ಮ ಒಕ್ಕೂಟ ರೈತರ ಹೆಣ್ಣು ಮಕ್ಕಳಿಗೆ ಯೂನಿವರ್ಸಿಟಿ ಅಂತ ಕರಿತೀವಿ. ಆ ಯೂನಿವರ್ಸಿಟಿಗೆ ಆ ಹೆಣ್ಣು ಮಕ್ಕಳು ಕಳಿಸಿದಂಥ ಹಾಲನ್ನ ನಮ್ಮ ಒಕ್ಕೂಟಕ್ಕೆ ಬಂದು ಪ್ರಾಡಕ್ಟ್ ಆಗಿ ಸಿದ್ಧಪಡಿಸಿ ಎಲ್ಲ ಪ್ರಾಡಕ್ಟ್ಗಳನ್ನ ಪಾರ್ಲರಲ್ಲಾಗಿ ಎಲ್ಲ ಡಿಸ್ಪೋರ್ಟ್ ಆಗಿ, ಹಾಗಾಗಿ ತೊಂದರೆ ಇಲ್ಲದೆ ಒಕ್ಕೂಟ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಒಳರೋಗಿಗಳಿಗೆ ಇವತ್ತು ಹಣ್ಣು ಹಂಪಲು ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲ ಬಾರಿಗೆ ಒಕ್ಕೂಟ ಬೇರ್ಪಟ್ಟಾದಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆದಮೇಲೆ ಇದೇ ಮೊದಲ ಬಾರಿಗೆ ವಿಶೇಷವಾಗಿ ಯಾರೇ ನಿರ್ದೇಶಕರಾದರೂ ಸಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈ ಕೊಡೋ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾರೇ ಬಂದರೂ ಸಹ ಈ ಕಾರ್ಯಕ್ರಮ ನಿಲ್ಲದು, ಯಾರು ಬಂದರೂ ಸಹ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ರೈತರು ಹಾಗೂ ನಮ್ಮ ರೈತ ಮುಖಂಡರಾದಂಥ ಪಿಳ್ಳಪ್ಪನವರು, ಎಂ.ಇ. ಕೃಷ್ಣಪ್ಪನವರು, ಕುರಿಯನ್ನವರು ವಿಶ್ವ ಹಾಲು ದಿನಾಚರಣೆಯಾಗಿ ಅವ್ರನ್ನ ನೆನೆದು ಈ ವಿಶ್ವ ಹಾಲು ದಿನಾಚರಣೆಯನ್ನು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಪೇಷಂಟ್ಸ್ಗೂ ನಾವು ಹಾಲು ಹಣ್ಣು ಹಂಪಲು ಕೊಡೋ ಕಾರ್ಯಕ್ರಮ ಈ ದಿನ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ನಂದಿನಿ ಉತ್ಪನ್ನನೇ ಬಳಸಬೇಕು ಅಂತ ಸಾರ್ವಜನಿಕರಿಗೆ ನೀವು ಯಾವ ರೀತಿ ಕರೆ ಕೊಡ್ತೀರಾ ಸರ್? ಸರ್, ನಂದಿನಿ ಉತ್ಪನ್ನನೇ ಯಾಕೆ ಬಳಸಬೇಕು ಅಂತ ಕೂಡ ಕಾರಣ ಇದೆ. ನಮ್ಮ ಹಾಲು ಒಂದು ದಿನ, ಪ್ರೈವೇಟ್ ಹಾಲು 4 ದಿನ 5 ದಿನ ಇರ್ತದೆ. ವಿಶೇಷತೆ ಏನು ಅಂದರೆ ಪ್ರೈವೇಟ್ ಹಾಲಿಗೆ ಏನು ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ, ನಮ್ಮ ಹಾಲಿಗೆ ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ. ನಮ್ಮ ನಂದಿನಿ ಹಾಲು ಯಾವತ್ತಿದ್ರೂ 1 ದಿನ ಅಥವಾ 2 ದಿನಕ್ಕೆ ಮಾತ್ರ ಜೀವ, ಅದಕ್ಕೆ ಆಮೇಲೆ ಜೀವ ಇರೋದಿಲ್ಲ. ಪಾಕೆಟ್ ಊದ್ಕೊಂಡು ಒಡೆದೋಗೋಂಥ ಕೆಲಸ ಆಗುತ್ತೆ. ನಂದಿನಿ ಹಾಲಿಗೂ ಪ್ರೈವೇಟ್ ಹಾಲಿಗೂ ವಿಶೇಷತೆ ಇಷ್ಟೇ. ನಂದಿನಿ ಹಾಲಿಗೂ ನಾವು ಯಾವುದೇ ರೀತಿ ಏನೂ ಮಿಕ್ಸ್ ಮಾಡೋದಿಲ್ಲ. ಅದು ಒರಿಜಿನಲ್ ಕರೆದಂಥ ಹಾಲನ್ನ ಹೀಟ್ ಮಾಡಿ ಪ್ಯಾಕೆಟ್ ಮಾಡ್ತೀವಿ ಹೊರತು ಬೇರೆ ಇನ್ನೇನು ವಿಶೇಷತೆ ಇರಲಿಲ್ಲ. ಪ್ರೈವೇಟ್ ಹಾಲಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರ್ತದೆ. ಹಾಗಾಗಿ ನಂದಿನಿ ಹಾಲಿಗೆ ವಿಶೇಷವಾಗಿ ಏನು ನಮ್ಮ ಕರ್ನಾಟಕ ರಾಜ್ಯ ಅಥವಾ ಹೊರ ರಾಜ್ಯಗಳಲ್ಲೂ ನಂದಿನಿ ಹಾಲು ಬೇಡಿಕೆ ಇದೆ. ಎಲ್ಲ ರಾಜ್ಯದ ಹಾಲುಗಳಿಗಿನ ನಮ್ಮ ನಂದಿನಿ ಹಾಲೇ ಕಮ್ಮಿ ರೇಟಲ್ಲಿ ಸಿಗ್ತಕ್ಕಂಥ ಹಾಲು.